ಬೆಂಗಳೂರಿನ ಸುಪ್ರಸಿದ್ಧ ಪ್ರತಿಷ್ಠಿತ ಗಾಳಿ ಆಂಜನೇಯ ದೇವಸ್ಥಾನ ಸುಪರ್ದಿಗೆ ಪಡ್ಕೊಂಡಿದೆ ರಾಜ್ಯ ಸರ್ಕಾರ. ಗಾಳಿ ಆಂಜನೇಯ ದೇವಸ್ಥಾನಕ್ಕಾಗಿ ಟ್ರಸ್ಟ್ಗಳಿಂದ ಫೈಟ್ ಆಗ್ತಾ ಇತ್ತು. ದೇವಸ್ಥಾನ ತಮ್ಮ ಸುಪರ್ದಿಗೆ ಪಡೆಯೋಕೆ ಕಾನೂನು ಸಮರವನ್ನ ಮಾಡಲಿಕ್ಕೆ ಈಗ ಟ್ರಸ್ಟಿಗಳು ಒಂದು ಕಡೆ ಮುಂದಾಗ್ತಾ ಇದ್ದಾರೆ. ಇವತ್ತು ಭಾನುವಾರ ಕೋರ್ಟ್ ರಜೆ, ಹೀಗಾಗಿ ನಾಳೆ ಹೈಕೋರ್ಟ್ ಮೊರೆ ಹೋಗೋಕೆ ಟ್ರಸ್ಟಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ಮುಜರಾಯಿ ಇಲಾಖೆ ನಡೆಗೆ ತಡೆಯಾಜ್ಞೆಯನ್ನ ತರಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಗಾಳಿ ಆಂಜನೇಯ ದೇವಾಲಯದ ಟ್ರಸ್ಟ್ನ ಸದಸ್ಯರು. ಇತ್ತ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆ ನೇರವಾಗಿ ಸರ್ಕಾರವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಹುಂಡಿಗಳಿಗೂ ಕೂಡ ಬೀಗವನ್ನು ಹಾಕಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಭರತ್, ಈಗಾಗಲೇ ನೋಡ್ತಾ ಇದ್ವಿ ಟ್ರಸ್ಟಿಗಳಲ್ಲಿ ಇರೋಂಥ ಒಂದಷ್ಟು ಒಡಕಿನ ಹಿನ್ನೆಲೆಯಲ್ಲಿ ನೇರವಾಗಿ ಮುಜರಾಯಿ ಇಲಾಖೆ ಒಂದು ಹೆಜ್ಜೆ ಮುಂದೆ ಇಟ್ಟು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ದೇವಾಲಯವನ್ನು ತೆಗೆದುಕೊಳ್ಳಿಕ್ಕೆ ಈಗ ಟ್ರಸ್ಟಿಗಳು ಕೂಡ ಕಾನೂನಿನ ಮೊರೆ ಹೋಗ್ತಾ ಇದ್ದಾರೆ. ಭರತ್, ಹೌದು ಮಧುಸೂದನ್, ಈಗಾಗಲೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತಗೊಂಡಿದೆ ಅಂತ ಹೇಳಿದ್ರೆ ಈಗ ದೇವಸ್ಥಾನಕ್ಕೆ ಒಬ್ಬರು ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ನೇಮಕ ಮಾಡಿದೆ, ಜೊತೆಗೆ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಿದ್ದಾರೆ, ಜೊತೆಗೆ ಖಜಾನೆಯನ್ನು ಲಾಕ್ ಮಾಡಿದ್ದಾರೆ, ಉಂಡಿಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಈಗ ದೇವಸ್ಥಾನದವನ್ನು ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ಪಡೆದುಕೊಂಡಿರುವಂಥದ್ದು. ಮತ್ತೊಂದು ಕಡೆ ಮುಜರಾಯಿ ಇಲಾಖೆ ದೇವಸ್ಥಾನವನ್ನು ಸುಪರ್ದಿಗೆ ಪಡೆದುಕೊಂಡಿರುವಂತಹ ಒಂದು ಹಿನ್ನೆಲೆಯಲ್ಲಿ ದೇವಸ್ಥಾನದ ಒಂದು ಟ್ರಸ್ಟ್ ಸದಸ್ಯರೇನಿದ್ದಾರೆ ಅವರು ಸಾಕಷ್ಟು ವಿರೋಧಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮುಜರಾಯಿ ಇಲಾಖೆಗೆ ನಮ್ಮ ದೇವಸ್ಥಾನವನ್ನು ಕೊಡೋದಿಲ್ಲ ಅಂತೇಳಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಈಗ ಅವರು ಒಂದು ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಳೆದ ರಾತ್ರಿ ಕೂಡ ಅಂದರೆ ಶನಿವಾರ ರಾತ್ರಿ ಕೂಡ ಅವರು ವಕೀಲರ ಜೊತೆ ಸಮಾಲೋಚಿಸಿ ಎಲ್ಲ ಡಾಕ್ಯುಮೆಂಟ್ಸ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಹೈಕೋರ್ಟ್ಗೆ ಅರ್ಜಿ ಹಾಕೋದ್ರ ಮುಖಾಂತರ ಮುಜರಾಯಿ ಇಲಾಖೆಯ ಒಂದು ಒಂದು ಆಡಳಿತದ ಒಂದು ಸುಪರ್ದಿಗೆ ತಗೊಂಡಿದ್ದಾರೆ. ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ, ಅದಕ್ಕೆ ಒಂದು ತಡೆಯಾಜ್ಞೆ ತರ್ತೀವಿ ಅಂತೇಳಿ ಈಗ ಟ್ರಸ್ಟ್ನ ಸದಸ್ಯರು ಅಂದರೆ ಅಧ್ಯಕ್ಷರಾಗಿರುವಂತಹ ಹನುಮಂತಪ್ಪ ಜೊತೆಗೆ ಟ್ರಸ್ಟ್ನ ಸದಸ್ಯರು ಎಲ್ಲರೂ ಸೇರಿ ಈಗ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಸುಮ್ಮನೆ ಇದ್ದು ನಾಳೆ ಸೋಮವಾರ ಹೈಕೋರ್ಟ್ಗೆ ಅರ್ಜಿ ಹಾಕಿ ಮುಜರಾಯಿ ಇಲಾಖೆಗೆ ಒಂದು ತಡೆಯಾಜ್ಞೆ ತರುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇನ್ನು ಮತ್ತೊಂದು ಕಡೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಜರಾಯಿ ಇಲಾಖೆಯವರು ಬಹುತೇಕ ತನ್ನ ಸುಪರ್ದಿಗೆ ತಗೊಂಡಿದ್ದಾರೆ. ಇನ್ನು ಬಾಕಿ ಉಳಿದಿರುವಂತಹ ಪ್ರೋಸೆಸ್ ಏನಂತ ಹೇಳಿದ್ರೆ ಖಜಾನೆಯಲ್ಲಿ ಇರುವಂತಹ ಒಡವೆಗಳ ಲೆಕ್ಕಾಚಾರ ಬೇಕಾಗಿದೆ, ದೇವರ ಮೈ ಮೇಲೆ ಇರುವಂತಹ ಒಡವೆಗಳ ಲೆಕ್ಕಾಚಾರ ಬೇಕಾಗಿದೆ, ಜೊತೆಗೆ ಖಜಾನೆಯಲ್ಲಿರುವಂತಹ ಹಣದ ಲೆಕ್ಕಾಚಾರ ಬೇಕಾಗಿದೆ, ಜೊತೆಗೆ ಇಷ್ಟು ವರ್ಷದಿಂದ ಏನು ಟ್ರಸ್ಟ್ನವರು ಏನು ಆಡಳಿತ ಮಾಡ್ಕೊಂಡು ಬರ್ತಾ ಇದ್ರು, ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳ ಒಂದು ದಾಖಲೆಯ ವಿವರ ಕೂಡ ಬೇಕಾಗಿದೆ. ಇದನ್ನ ಮುಜರಾಯಿ ಇಲಾಖೆಗೆ ವರ್ಗಾಯಿಸಬೇಕು, ಇದಕ್ಕೆ ದಾಖಲೆಗಳನ್ನ ಕೊಡಬೇಕು ಅಂತೇಳಿ ಈಗಾಗಲೇ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಹನುಮಂತಪ್ಪ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದ ಒಂದು ಡೆಡ್ಲೈನ್ ಕೊಟ್ಟಿಲ್ಲ, ಅಂದರೆ ಕೂಡಲೇ ಈ ಕ್ಷಣವೇ ನೀವು ವರ್ಗಾವಣೆ ಮಾಡಿ ದಾಖಲೆಗಳನ್ನ ಕೊಡಿ ಅಂತೇಳಿ ಈಗ ನೋಟಿಸ್ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ತತ್ಕ್ಷಣ ಕೊಡಬೇಕಾಗಿತ್ತು. ಅಂದರೆ ಶುಕ್ರವಾರ ಸಂಜೆ ಅವರು ಮುಜರಾಯಿ ಇಲಾಖೆಯವರು ದೇವಸ್ಥಾನಕ್ಕೆ ಹೋಗಿ ಸುಪರ್ದಿಗೆ ತಗೊಳ್ತಾರೆ, ಆದರೆ ಶುಕ್ರವಾರ ಟ್ರಸ್ಟ್ನ ಅಧ್ಯಕ್ಷರು ದೇವಸ್ಥಾನದಲ್ಲಿ ಇರೋದಿಲ್ಲ, ಶನಿವಾರ ಸಿಗ್ತಾರೆ, ಶನಿವಾರ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಅವರು ಟೈಮ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ತಕ್ಷಣ ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ. ಈಗ ಸೋಮವಾರ ಇದಕ್ಕೆಲ್ಲ ಒಂದು ಅಂತ್ಯ ಕಾಣುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಈಗ ಹೋಗಿ ಅರ್ಜಿ ಹಾಕೊಂಡು ತಡೆಯಾಜ್ಞೆ ತರುವಂತಹ ಒಂದು ಸಿದ್ಧತೆ ಕೂಡ ಈಗ ನಡೀತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಭರತ್ ನಿಮ್ಮ ಮಾಹಿತಿಗೆ.